ಆಗ್ಲೇ ಅಲ್ಲಿ ದೋಕ್ಯುಂಗ್ನ ಎಕ್ಸ್ ಬಾಯ್ ಫ್ರೆಂಡ್ ಬಂದು ದೋಕ್ಯುಂಗ್ಗೆ ಅಂಟ್ಕೊಳ್ತಾ ಹೇಳ್ತಾನೆ, ಸಾರಿ, ನನ್ಗೆ ಕ್ಷಮಿಸ್ಬಿಡು, ನಾನು ಇನ್ನೂ ನಿನ್ಗೆ ಪ್ರೀತಿಸ್ತಿದ್ದೀನಿ. ದೋಕ್ಯುಂಗ್ನ ಬಾಯ್ ಫ್ರೆಂಡ್ ತುಂಬಾ ಕುಡ್ಕೊಂಡ್ ಬಂದಿರ್ತಾನೆ. ದೋಕ್ಯುಂಗ್ ಅವನಿಂದ ದೂರ ಹೋಗ್ಲಿಕ್ಕೆ ನೋಡ್ತಾಳೆ, ಆದ್ರೆ ಅವನು ದೋಕ್ಯುಂಗ್ಗೆ ಇನ್ನೂ ಹೆಚ್ಚು ಅಂಟ್ಕೊಳ್ತಾನೆ. ಮತ್ತೆ ಇದೆಲ್ಲ ನೋಡಿ ಮ್ಯೂಲ್ಮಾಂಗ್ಗೆ ನಗು ಬರುತ್ತೆ. ಆಗ್ಲೇ ದೋಕ್ಯುಂಗ್ನ ಫೋಟೋ ಕೆಳಗೆ ಬಿದ್ದು ಹೊರಟೋಗುತ್ತೆ. ಮತ್ತೆ ಮ್ಯೂಲ್ಮಾಂಗ್ನ ನಗು ಕೂಡ ಹೊರಟೋಗುತ್ತೆ. ಮ್ಯೂಲ್ಮಾಂಗ್ ದೋಕ್ಯುಂಗ್ ಹತ್ರ ಬಂದು ಕೇಳ್ತಾನೆ, ನೀನ್ ನಿನ್ನ ಲಾಸ್ಟ್ ವಿಶ್ ನ ಇವನ್ ಮೇಲೆ ಪ್ರಯೋಗ ಮಾಡ್ತೀಯಾ? ಅದಕ್ಕೆ ದೋಕ್ಯುಂಗ್ ಹೇಳ್ತಾಳೆ, ನನ್ಗೆ ನನ್ನ ವಿಶ್ ಇವನ್ ಮೇಲೆ ವೇಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಮತ್ತೆ ಮ್ಯೂಲ್ಮಾಂಗ್ಗೆ ಒಂದೇ ಸಲ ಏನಾಗತ್ತೋ ಗೊತ್ತಿಲ್ಲ. ಅವನು ದೋಕ್ಯುಂಗ್ಗೆ ಹೇಳ್ತಾನೆ, ಹನಿ, ನೀನ್ ಯಾವಾಗ್ಲೂ ಮಾತಾಡ್ತಿರೋ ಸಾಯ್ಕೋ ಇವನೇನಾ? ನೀನ್ ಇವನ ವಿಚಾರನ ನನ್ನ ಹತ್ರ ಬಿಡು, ಮತ್ತೆ ಒಳಗ್ ಹೋಗಿ ಊಟ ಮಾಡು, ಯಾಕಂದ್ರೆ ನಾನು ನಿನ್ ಫೇವ್ರೇಟ್ ಕೊಕ್ಯುಂಬರ್ ಸೂಪ್ ಮಾಡಿದೀನಿ. ಇದನ್ನ ಕೇಳಿ ದೋಕ್ಯುಂಗ್ ಕೂಡ ಶಾಕ್ ಆಗ್ತಾಳೆ. ಮತ್ತೆ ಇವನಿಗೇನಾಯ್ತು ಅಂತ ಅನ್ಕೋತಾಳೆ. ಆಗ್ಲೇ ದೋಕ್ಯುಂಗ್ನ ಬಾಯ್ ಫ್ರೆಂಡ್ ಹೇಳ್ತಾನೆ, ಒಳ್ಳೇದಾಯ್ತು, ಈಗ ನೀನು ಚೀಟ್ ಮಾಡ್ದೆ, ನಾನು ಚೀಟ್ ಮಾಡ್ದೆ, ಅದಕ್ಕೆ ಇಬ್ರು ಈಗ ಮತ್ತೆ ಡೇಟ್ ಮಾಡೋಣ. ಆಗ್ಲೇ